ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ಲಕ್ಸ್. ಗ್ರೇ ಹೇರ್ ಇರೋಲ್ಲ ಮಿಸ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಗ್ರೇ ಹೇರ್ ಇರೋರಿಗೆ, ಹಾಗೆ ಹೇರ್ ಫಾಲ್ ಆಗೋರಿಗೆ, ಹೇರ್ ಗ್ರೋತ್ ಆಗದೆ ಇರೋರಿಗೆ ಎಲ್ಲದಕ್ಕೂ ಒಂದೇ ಒಂದು ಸೊಲ್ಯೂಷನ್ ಅಂದರೆ ಅದು ಬೆಸ್ಟ್ ರೆಮಿಡಿ. ಅದು ಕೆಕ್ಕೆ ಮರದ ಒಂದು ಕೊಂಬೆ, ಅಂದರೆ ಅದ್ರ ಕಾಯಿ ಏನಿರುತ್ತೆ ಅದು ಹಳ್ಳಿಯಲ್ಲಿ ಗಲ್ಲಿಯಲ್ಲೂ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲರ ಮನೆ ಅಂದರೆ ರೋಡ್ ಸೈಡಲ್ಲೆಲ್ಲ ಬೆಳೀತಾ ಇರುತ್ತೆ. ಸೊ ಸಿಟಿಯಲ್ಲಿ ಸಿಗೋಲ್ಲ, ಹಾಗಾಗಿ ನಾನು ಆನ್ಲೈನಲ್ಲಿ ಇದನ್ನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿರೋದು. ಹಳ್ಳಿಲಂತೂ ಇದು ಸಿಕ್ಕಾಬಟ್ಟೆ ಇರುತ್ತೆ. ಇದ್ರ ಬೆನಿಫಿಟ್ ಬಂದು ಗ್ರೇ ಹೇರರ್ಗೆ ಒಂದು ಬೆಸ್ಟ್ ಬೆನಿಫಿಟ್ ಅಂತ ಹೇಳ್ಬೋದು. ಇದರಿಂದ ಹೇರ್ ಗ್ರೋತ್ ಆಗುತ್ತೆ, ಹೇರು ಹಾಗೆ ಏನಾದರೂ ಏರ್ ಫಾಲ್ ಆಗ್ತಾಯಿದ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಾನು ಇದನ್ನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಇದನ್ನು ಕೆಕ್ಕೆ ಮರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಇದನ್ನು ಆಯುರ್ವೇದ ಒಂದು ಭಾಗ ಅಂತಲೇ ಹೇಳ್ಬೋದು. ಕೆಕ್ಕೆ ಮರದ ಕೊಂಬೆ ಅದು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋದಲ್ಲಿ ಆ ಮರ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ. ಅದು ಇದೇ ಮರ. ಈ ಮರ ಬಂದ್ಬಿಟ್ಟು ಆಲ್ಮೋಸ್ಟ್ ಹಳ್ಳಿ ಸೈಡ್ ಎಲ್ಲ ಕಡೆ ಇರುತ್ತೆ. ಸೊ ಈ ಮರದಲ್ಲಿ ಸಿಗುವಂಥ ಈ ಕಾಯಿ ಬೆನಿಫಿಟ್ ಸಿಕ್ಕಾಬಟ್ಟೆ ಇದೆ. ಇಷ್ಟೆಲ್ಲ ಕೆಮ್ಮು, ಶೀತ, ನೆಗಡಿ, ಹಾಗೆ ಕಾಲು ನೋವು, ಕೂರಿ ಊತ, ಹಾಗೆ ಸ್ಕಿನ್ ಸಮಸ್ಯೆ ಏನಾದರೂ ಇದ್ದರೆ ಎಲ್ಲದಕ್ಕೂ ಇದು ಒಳ್ಳೆ ಬೆನಿಫಿಟ್ ಅಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.